ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026 ಇವತ್ತು ನಮ್ಮ ಟೀಮ್ ಇಂಡಿಯಾದವರು ಮೊದಲನೇ ಮ್ಯಾಚ್ ಅನ್ನ ಅಮೆರಿಕ ವಿರುದ್ಧ ಆಡಾಕತ್ತಾರೆ. ಇವತ್ತಿನ ಮ್ಯಾಚ್ ಮುಗಿಯೋದಕ್ಕಿಂತ ಮೊದಲ ಹೇಳಿ ಬಿಡಬಹುದು, ಇವತ್ತು ನಮ್ಮ ಟೀಮ್ ಇಂಡಿಯಾದವರು ಪಕ್ಕ ಮ್ಯಾಚ್ ಗೆದ್ದೇ ಗೆಲ್ತಾರ ಅಂತೇಳಿ. ಯಾಕಂದ್ರೆ ಅಂತ ಒಂದು ಬಲಿಷ್ಠ ಪ್ಲೇಯರ್ಸ್ ಗಳು ನಮ್ ಕಡೆಗೆ ಅದು ಬಂದ ತಕ್ಷಣ 6-4 ಹೊಡೆಯುವಂತ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇಂಥ ಬಲಿಷ್ಠ ಪ್ಲೇಯರ್ಸ್ ಗಳು ಆ ಕಡೆ ಬಂದ ತಕ್ಷಣ ವಿಕೆಟ್ ತೆಗೆಯುವಂತ ಒಂದು ತಾಕತ್ತಿರುವಂತ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಅವ್ರದ್ದು ಇಂಥ ಒಂದು ಚಲೋ ಪ್ಲೇಯರ್ಸ್ ಗಳು ನಮ್ಮ ಟೀಮ್ ಇಂಡಿಯಾ ಕಡೆ ಅದಾವ. ಇವತ್ತಿನ ಮ್ಯಾಚ್ ಅನ್ನ ಪಕ್ಕ ಗೆದ್ದೆ ಗೆಲ್ತಾರ ಅನ್ನುವಂತ ಒಂದು ಕಾನ್ಫಿಡೆಂಟ್ ಎಲ್ಲರಿಗೂ ಇದ್ದೇ ಐತಿ. ಹಂಗಂತೆ ಆ ಕಡೆ ಅಮೆರಿಕ ಟೀಮ್ ಪೂರ್ತಿ ಡಲ್ ಟೀಮ್, ಅವ್ರ ಕೈಲಿ ಏನೋ ಹೋಗಂಗಿಲ್ಲ ಅಂತೇಳಿ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ 2024 ನಡೆದಂತ ಇದೇ T20 ವರ್ಲ್ಡ್ ಕಪ್ ಒಳಗ ಇದ್ದಕ್ಕಿದ್ದಂಗ ಪಾಕಿಸ್ತಾನ ಟೀಮ್ ಅನ್ನ ಸೋಲಿಸಿ ಇಡೀ ಜಗತ್ತಿಗೆ ಅಚ್ಚರಿಯನ್ನ ಮೂಡಿಸಿದಂತಹ ಒಂದು ಟೀಮ್ ಈ ಅಮೆರಿಕ ಟೀಮ್. ಹಿಂಗಾಗಿ ಯಾವ ಟೀಮ್ ಒಳಗೆ ಎಂತೆಂತ ಟ್ಯಾಲೆಂಟ್ಸ್ ಗಳು ನಮಗೆ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಪ್ಲೇಯರ್ ಚಲೋ ಫಾರ್ಮ್ ಒಳಗೆ ಬಂತಪ್ಪ ಅಂದ್ರೆ ರನ್ಸ್ ಗಳನ್ನ ಹೊಡೆದು ಬಿಡ್ಬೋದು, ಆ ಕಡೆ ವಿಕೆಟ್ಸ್ ಗಳನ್ನ ತೆಗೆದು ಬಿಡ್ಬೋದು. ಆದ್ರೆ ಇವತ್ತಿನ ಮ್ಯಾಚ್ ಅನ್ನ ಗೆಲ್ಲೋದಕ್ಕ ಫೇವ್ರೇಟ್ ಇರೋದ ನಮ್ಮ ಟೀಮ್ ಇಂಡಿಯಾ. ಇವತ್ತ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ತೈತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಈ ಎರಡು ಪ್ಲೇಯರ್ಸ್ ಗಳು ಓಪನಿಂಗ್ ಮಾಡ್ತಾವ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಅವರ ಬ್ಯಾಟ್ ಇಂದ ರನ್ಸ್ ಗಳು ಬರ್ಲಿಲ್ಲ. ನ್ಯೂಜಿಲೆಂಡ್ ವಿರುದ್ಧದ ಆ ಒಂದು T20 ಸೀರೀಸ್ ಮುಕ್ತಾಯ ಆದ್ಮ್ಯಾಗ ಆ ಒಂದು ಅಭ್ಯಾಸ ಪಂದ್ಯ ವಾರ್ಮ್ ಅಪ್ ಮ್ಯಾಚ್ ಏನ ಆಡಿದ್ರು ಸೌತ್ ಆಫ್ರಿಕಾ ವಿರುದ್ಧ. ಆ ಒಂದು ಸೌತ್ ಆಫ್ರಿಕಾ ಮ್ಯಾಚ್ ಒಳಗ ಇವರನ್ನ ಹೊರಗಡೆ ಇಟ್ರು. ಅದೇ ರೀತಿಯಾಗಿ ಆ ಕಡೆ ತಿಲಕ್ ವರ್ಮಾ ಅವರು ಈ ಒಂದು T20 ವರ್ಲ್ಡ್ ಕಪ್ ಗೆ ಕಂಬ್ಯಾಕ್ ಅನ್ನು ಕೊಟ್ಟರು. ಅವ್ರದ್ದು ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಆ ಒಂದು ಸೀರೀಸ್ ಮ್ಯಾಚ್ ಅನ್ನ ಅವ್ರಿಗೆ ಆಡೋದಕ್ಕಾಗಿರ್ಲಿಲ್ಲ. ಆದ್ರೆ ಈ ಒಂದು T20 ವರ್ಲ್ಡ್ ಕಪ್ ಗೆ ಅವರು ಕೂಡ ಕಂಬ್ಯಾಕ್ ಅನ್ನು ಕೊಟ್ಟಾರ. ಅದಾದ ಮ್ಯಾಗ ಸೂರ್ಯಕುಮಾರ್ ಯಾದವ್, ಈ ಕಡೆ ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಶಿವಮ್ ದುಬೆ ಇಲ್ಲಿವರೆಗೂ ಕೂಡ ನಮ್ಮ ಟೀಮ್ ಇಂಡಿಯಾದ ಒಂದು ಬ್ಯಾಟಿಂಗ್ ಲೈನ್ ಅಪ್ ಇರುವಂತದ್ದು. ಇಲ್ಲಿವರೆಗೂ ಕೂಡ ಬಂದಂತ ಪ್ಲೇಯರ್ಸ್ ಗಳೆಲ್ಲ ಪಡೆಯುವಂತಹ ಪ್ಲೇಯರ್ಸ್ ಗಳೇ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಲೈನ್ ಅಪ್ ಯಾವ ರೀತಿಯಾಗಿ ಐತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಇವತ್ತು ಜಸ್ಪ್ರೀತ್ ಬುಮ್ರಾ ಅವರಿಗೆ ಅವಕಾಶವನ್ನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರ ಇಂಥ ಒಂದು ಬಲಿಷ್ಠ ಬೌಲರ್ ಅನ್ನ ಯಾವ್ದಾದ್ರು ಒಂದು ಬಲಿಷ್ಠ ಟೀಮ್ ವಿರುದ್ಧ ನಾವು ಆಡಿಸೋಣ ಅನ್ನುವಂತ ಒಂದು ಯೋಚನೆ ಒಳಗೆ ನಮ್ಮ ಟೀಮ್ ಇಂಡಿಯಾದವರು ಇರ್ತಾರೆ. ಯಾಕಂದ್ರೆ ಇಂಥ ಒಂದು ಬಲಿಷ್ಠ ಬೌಲರ್ಗೆ ಅಪ್ಪಿತಪ್ಪಿ ಏನಾದ್ರು ಇಂಜುರಿ ಆಯ್ತಪ್ಪ ಅಂದ್ರೆ ನಮಗ ಸ್ಟ್ರಾಂಗ್ ಟೀಮ್ ವಿರುದ್ಧ ಇಂಥ ಪ್ಲೇಯರ್ಸ್ ಗಳು ಬೇಕಾಗ್ತವೆ. ಹಿಂಗಾಗಿ ಯಾವ್ದಾದ್ರು ಬದ್ಲಿ ಪ್ಲೇಯರ್ ಅನ್ನ ಇವ್ರ ಜಾಗದೊಳಗೆ ಹಾಕ್ಬಹುದು. ಆ ಕಡೆ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ತಾರ ಅಂತೇಳಿ ನಾವು ಹೇಳ್ಬೋದಾಗಿತ್ತು. ಆದ್ರೆ ಅವರು ಕೂಡ ಸಣ್ಣ ಪುಟ್ಟ ಇಂಜುರಿ, ಮೊನ್ನೆ ವಾರ್ಮ್ ಅಪ್ ಮ್ಯಾಚ್ ಆಯ್ತು, ಅದ್ರೊಳಗೆ ಇಂಜುರಿ ಆಗ್ಯಾರ ಅನ್ನುವಂತ ಒಂದು ಮಾಹಿತಿ ಐತಿ. ಅವರು ಕೂಡ T20 ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗಬಹುದು, ರೋಡ್ ಔಟ್ ಆಗ್ಬಹುದು ಅನ್ನುವಂತ ಮಾಹಿತಿಗಳು. ಹಿಂಗಾಗಿ ಇವತ್ತ ಜಸ್ಪ್ರೀತ್ ಬುಮ್ರಾ ಅವರನ್ನ ಆಡಿಸ್ತಾರೋ, ಆ ಕಡೆ ಬದ್ಲಿ ಯಾವ್ದಾದ್ರು ಪ್ಲೇಯರ್ ಗಳನ್ನ ಆಡಿಸ್ತಾರೋ ಅನ್ನೋದು ಗೊತ್ತಿಲ್ಲ. ಇದಂತೂ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಆಗಿರ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ಪಂದ್ಯವನ್ನ ನಮ್ಮ ಟೀಮ್ ಇಂಡಿಯಾದವರು ಗೆಲ್ತಾರ ಇಲ್ಲ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.